ವ್ಯವಹಾರದಾಗ ನೀತಿವಂತ ಆದ್ರೆ ವ್ಯವಹಾರ ಶುರು ನಡೀತಾವೆ. ನೀತಿವಂತಿದ್ರೆ ಯಾರನ್ನ ನಂಬ್ತಾರ, ನೀತಿ ಬಿಟ್ಟೆ ಅಂದ್ರೆ ಯಾರು ನಂಬೇಕು ನೀನು? ಹ್ಮ್ ವಿವೇಕ, ವೈರಾಗ್ಯ, ನೀತಿ ಬೇಕಾಗ್ತದೆ, ಅವಶ್ಯ ಬೇಕಿದೆ. ಮನಸ್ಸು ದಾರಿ ಹಿಡಿದು ನಡೆದ್ರೆ ವ್ಯವಹಾರನೂ ದಾರಿ ಹಿಡಿತಾವು. ಮನಸ್ಸು ದಾರಿ ಬಿಟ್ರೆ ವ್ಯವಹಾರನೂ ಬಿಡ್ತೈತಿ. ಹ್ಮ್ ಅದಕ್ಕೆ ಹೆಜ್ಜೆ ಚೆಲ್ ಬರೋಬ್ಬರಿ ಅಂತ. ಹ್ಮ್ ಕೃತಿಗಳು ದಾರಿ ಹಿಡಿತಾವ ಮನಸ್ಸು ದಾರಿ ಹಿಡಿದ್ರೆ. ಮನಸ್ಸು, ಮಾತು, ಕೃತಿ ಒಂದ್ ಇರ್ಬೇಕು. ಹೌದು, ಏಕರೂಪ ಇರ್ಬೇಕು. ಮಾತಾಡೋದೊಂದು, ನೀವು ಮಾಡೋದೊಂದು. ಆ ಅಂತಂದ್ರೆ ಯಾವ ವಂಚಕ ಇರ್ತಾನ ಅವನ ವಂಚನೆವಂತಾನ. ತನ್ನ ಮ್ಯಾಗ ಕಾಲ್ ಮ್ಯಾಗ ತಾನ ಕಲ್ ಚೆಲ್ಕೊಂಡಂಗ ಅವ. ನಾವು ಭಾಳ ಶಾನ್ಯಾರ ಆಗ್ಬಿಟ್ಟು ಅಂತ ಇನ್ನೊಬ್ಬರಿಗೆ ಮೋಸ ಮಾಡಿ ನಿನಗ ಮೋಸ ಮಾಡ್ಕೊಂಡಂಗ ಅದು. ಏನ್ ಮನಸ್ಸು ಸ್ವಚ್ಛ ಇತ್ತು ಅಂದ್ರೆ ಎಲ್ಲ ಸ್ವಚ್ಛ ಇರ್ತದೆ ನೋಡ್ರಿ. ಮನಸ್ಸು ಯಾರ್ದು ಸ್ವಚ್ಛ ಇಲ್ಲ ಅವರಿಗೆ ಸಮಾಧಾನ ಇಲ್ಲ. ನೆಮ್ಮದಿ ಬೇಕನ್ನೋರೆಲ್ಲರೂ ಮನಸ್ಸನ್ನ ಸ್ವಚ್ಛ ಮಾಡ್ಕೋರಿ. ಮನಸ್ಸನ್ನ ಹೊಲಸು ಹೋಗ್ಬೇಡಿ. ಮನಸ್ಸಿನ ಮಾಲಿನ್ಯ ಇದ್ದ ಕಾರಣ ನಮ್ಗೆ ನೆಮ್ಮದಿ ಇಲ್ಲದಂಗೆ ಆಗೈತಿ. ಎಷ್ಟು ಹೇಳಿರು ಕೇಳಿರು ಮನಸ್ಸು ಸ್ವಚ್ಛ ಆಗದ ಹೊರತು ನಮಗಿದು ಅನುಭವಕ್ಕೆ ಬರೋದೂ ಇಲ್ಲ. ಅದಕ್ಕೆ ಮನಸ್ಸು ಸ್ವಚ್ಛ ಮಾಡ್ಕೋಬೇಕಾದ್ರೆ ವಿಷಯದ ಗೊಡವಿ ಕೈ ಬಿಡಬೇಕಾಗ್ತದೆ. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲೆ ನೀನೇ ಶುಚಿಯಪ್ಪಿ ಅಂತ. ಸಂಭಾಯ್ತಗಿರಿ ಒಳಗೆ ನಾವು ವಿಷಯ ಗಳಿಸ್ತೇವ್ರಿ ಅಂತ. ಮತ್ತು ಮಲಿನ ಆಗೋದು ಹಪ್ಪ ಹಪ್ಪಿನ ವಿಷಯದ ಬೆಣ್ಣು ಹತ್ತಿದ್ರೆ ಏನು ಮನಸ್ಸಿನ ಸ್ವಚ್ಛತೆ ಮಲಿನ ಹಾಕೊಂತ ಕುಂದ್ರೆ ನೆಮ್ಮದಿ ಅದು ಕೊಡೋದನ್ನ ಇಲ್ಲ. ಯಾರಿಗೆ ಕೊಟ್ಟಿಲ್ಲ, ಅದು ಕೊಡೋದನ್ನ ಇಲ್ಲ. ನೀತಿ ಇಲ್ಲದ ಹೊರತು ಜ್ಞಾನ ಆಗುವುದನ್ನ ಇಲ್ಲ ನಿಮ್ಗೆ. ನೀತಿ ಇದ್ರೆ ವಿವೇಕ ಇರ್ತದೆ. ಸಮಾಧಿ ಸುಖದ ಅನುಭವನ ನಾವು ಹೊಂದಬೇಕಾದ್ರೆ ಬುದ್ಧಿಯೊಳಗಿನ ವಿಷಮತೆ ಎಲ್ಲ ತೆಗೆದು ಹಾಕಬೇಕಾಗ್ತದೆ. ಅಲ್ಲಿ ಆ ತೆಗೆದು ಹಾಕಲೇ ನಮಗೆ ಸಮಾಧಿನ ಹತ್ತೋದಿಲ್ಲ. ನೀತಿಯಿಂದ ನಡ್ಕೊಳಕ್ಕೂ ವಿವೇಕ ಬೇಕು. ಹೌದಿಲ್ಲ? ವಿವೇಕ ಇದ್ರೆ ನೀತಿ ಬರ್ತೈತೆ. ಅದು ನೀತಿನ ಎಲ್ಲಕ್ಕಿಂತ ಶ್ರೇಷ್ಠ. ಅದಕ್ಕೆ ವಿವೇಕ ಪ್ರಧಾನ ಅಂದಾರ. ವಿವೇಕ ಬಂದಾಗ ನೀತಿಯುಕ್ತ ವೈರಾಗ್ಯ ಸಮೇತ ಜ್ಞಾನ ಸಮಾಧಿಯನ್ನು ಹೊಂದಲಿಕ್ಕೆ ಬರ್ತದೆ. ಮೊದಲು ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲೀರಿ ನೀವು. ಈ ಪೂಜೆ ಹೇಳಿರಿ, ಇದೇ ಈಶ್ವರನ ಪೂಜೆ, ಇದೇ ಈ ದೇವರ ಪೂಜೆ. ಇನ್ನೊಬ್ಬರಿಗೆ ಹಿತ ಮಾಡೋದ ದೇವ್ರ ಪೂಜೆ, ಇನ್ನೊಬ್ಬರಿಗೆ ಕೆಡಕ್ ಮಾಡೋದನ್ನ ಅದು ನಿನಗೆ ಕೆಡಕ, ದೇವರಿಗೆ ಕೆಡಕ್ ಮಾಡಿದಂಗೆ. ಹೌದಿಲ್ಲ? ಇನ್ನೊಬ್ಬರಿಗೆ ಮೋಸ ಮಾಡೋದಂದ್ರೆ ಇನ್ನೊಬ್ಬ ದೇವರಿಗೆ ಮೋಸ ಮಾಡಿದಂಗೆ. ಏ ಯಾರಿಗೆ ನಿನ್ನಿಂದ ಕಾಯ ವಾಚ ಮನಸ್ಸ ಹಿಂಸಾ ಆಗದಂಗೆ ನಡ್ಕೋ. ಏನ್ ಇದೇ ಉಪದೇಶ ನೋಡು. ಇದನ್ನು ಪಾಲನ ಮಾಡಿದಾಗ ನಿನ್ನ ಜನ್ಮ ಸಾರ್ಥಕ ಆಗೈತಿ. ನೀ ಬೇಕಾದಷ್ಟು ಹೇಳಿರು ಕೇಳಿರು ಮನಸ್ಸಿನಾಗ ಇನ್ನೊಬ್ಬರು ದ್ವೇಷ, ಅಸೂಯೆ, ಹಿಂಸೆ ಇಟ್ಕೊಂಡು ಕುಂತೆ ಅಂದ್ರೆ ಎಂದು ಉದ್ಧಾರ ಆಗ್ಬೇಕು ನೀವು. ನಿಮ್ಮ ಉದ್ಧಾರ ನೀವು ಆಗ್ಬೇಕು ಅನ್ನುವಂಗೆ ಇನ್ನೊಬ್ಬರ ಬಗ್ಗೆ ಎಂದೂ ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ ಪಡಕ್ಕೆ ಹೋಗ್ಬೇಡಿ. ಇನ್ನೊಬ್ಬರ ಉನ್ನತಿಯ ಬಗ್ಗೆ ಹೊಟ್ಟೆ ಕಿಚ್ಚು ಬಿಡ್ತೀವಿ. ಅದಿಲ್ಲ ಅಸೂಯೆ, ಮನಸ್ಸಿಗೆ ಸಮಾಧಾನ ಮಾಡಕ್ ಹೋಗ್ಬಿಡೋದು. ಏನು ಅವ್ರವ್ರ ದೈವ ಅವ್ರ ನಶೀಬದಾಗಿದ್ದದ್ದು ಅವ್ರ ಮೇಲೆ ನಾವು ಬಂದು ನಾವು ನಿಂಬ. ಅದ್ರ ನೀನು ಅದ ಪ್ರಯತ್ನ ಮಾಡ, ನಿನಗೂ ಅದ ಸಿಗ್ತೈತಿ. ಇನ್ನೊಬ್ಬರ ಬಗ್ಗೆ ಯಾಕೆ ಹೊಟ್ಟೆ ಕಿಚ್ಚು ಬಿಡ್ತಿ? ಇನ್ನೊಬ್ಬರು ಉತ್ಕರ್ಷ ಕಂಡು ಹೊಟ್ಟೆ ಕಿಚ್ಚು ಬಿಡೋದು ಭಾಳ ಒಂದು ಹೀನ ಇದೈತಿ ನಮ್ಮಲ್ಲಿ. ಚಾಳೆ ಉನ್ನತ ತತ್ವ ದರ್ಶನ ಐತಿ ಅಂದ್ರೆ ನಮ್ಮ ಭಾರತದೊಳಗೆ ಇದೊಂದು ಹೀನ ನಡೀತೈತಿ. ಇನ್ನೊಬ್ಬರು ಯಾರ ಕಂಡ್ರೆ ನಾವು ಸಹನ ಮಾಡ್ಕೊಳಕ್ಕಾಗಲ್ಲ, ಹೊಟ್ಟೆ ಕಿಚ್ಬಿಡೋದು, ಹೆಂಗಾರ ಮಾಡಿ ಅವ್ರಿಗೆ ಏನಾರ ದೋಷ ಹಚ್ಚೋದು. ಹೌದಿಲ್ಲ? ಆರೋಪ ಮಾಡೋದು, ಅವ್ರಿಗೆ ಮುಂದೆ ಹೋಗಿ ಕೊಡ್ಲಂಗೆ ಮಾಡೋದು ಅವ್ರಿಗೆ. ಇದೊಂದು ಹೀನ ನಡೀತೈತಿ ನಮ್ಮಲ್ಲಿ. ಉನ್ನತ ಸಂಸ್ಕಾರ ಐತಿ, ಭಾರತೀಯ ಸಂಸ್ಕಾರ ಅಂದ್ರೆ ಹೀನ ನಡೀತಿ ಒಂದು ಐತಿ. ಮುಂದೆ ಹೋಗಿ ಕೊಡೋಂಗಿಲ್ಲ ಯಾರನ್ನು.
ಇನ್ನೊಬ್ಬರಿಗೆ ಹಿತ ಮಾಡೋ ಕರ್ಮವನ್ನು ಮಾಡ್ರಿ. ಇದೇ ಶ್ರೇಷ್ಠವಾದಂತಹ ಸ್ಥಿತಿಗೆ ಒಯ್ದು ಮುಟ್ಸೋದು ನಿನ್ನ. ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನಬಹುದು. ಮಂಗಳಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲ. ಏ ಇದನ್ನು ಮಾಡು, ಬಿಟ್ಟು ಬಿಡದ ಇನ್ನೊಬ್ಬರಿಗೆ ಹಿತ ಮಾಡೋ ಕರ್ಮಗಳನ್ನು ಮಾಡು. ಸಾಮಾನ್ಯ ಪೂಜೆನ ಮಾಡಕ್ ಕಲಿ, ಹಿಂದಗಡೆ ವಿಶೇಷ ಪೂಜೆ ಏ ಹುಡುಕ್ಯಾಡಿ ಇನ್ನೊಬ್ಬರಿಗೆ ಸಂತೋಷ ಪಡಿಸೋ ಕೆಲಸ ಮಾಡ್ಬೇಕು ನೋಡಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದೇ ಲಾಭ. ಹೌದಿಲ್ಲ? ಕೆಡುವ ಕಾಯದ ಸಫಲತೆ ಎದರಿಂದ ಆಕೈತೆ ಅಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡೋದ್ರಿಂದ. ಹುಟ್ಟಿದ್ದಕ್ಕೂ ನಾವು ಶರೀರ ಧಾರಣ ಮಾಡಿದ್ದಕ್ಕೂ ಸಾರ್ಥಕ ಆತ. ಇನ್ನೊಬ್ಬರಿಗೆ ಉಪಯೋಗ ಆಲಿದು. ಪರೋಪಕಾರಾರ್ಥಮಿದಂ ಶರೀರಂ ಅಂದರು. ಇನ್ನೊಬ್ಬರಿಗೆ ಇದು ಉಪಯೋಗ ಬಿತ್ತು ಅಂದ್ರೆ, ಜಗತ್ತಿಗೆ ಉಪಯೋಗ ಬಿತ್ತು ಅಂದ್ರೆ ಇದು ಶರೀರ ಧಾರಣ ಮಾಡಿದ್ದಕ್ಕೂ ಸಾರ್ಥಕ ಆತ. ಬರೀ ಹೆಂಡ್ರ ಮಕ್ಕಳು ಗುಜರಾನಿ ಎಲ್ಲರೂ ಮಾಡ್ತಾರೆ. ಮಹಾತ್ಮರು ನೋಡ್ರಿ ನೀವು ಜೀವನ, ಅವ್ರು ಇನ್ನೊಬ್ಬರಿಗೆ ಕಲ್ಯಾಣಕವನ್ನು ಬಯಸ್ತಾರೆ. ಯಾವಾಗ ನನ್ನಿಂದ ಇನ್ನೊಬ್ಬರಿಗೆ ಹಿತ ಆದಿತ್ತಪ್ಪ ಈ ಶರೀರದಿಂದ, ಈ ಶರೀರ ಇರೋದ್ರೊಳಗಾಗಿ ಎಷ್ಟು ಸಾಧ್ಯ ಐತೆ ಅಷ್ಟು ಜನಹಿತ ಕಾರ್ಯಗಳನ್ನು ಇದರಿಂದ ಮಾಡಬೇಕು. ಇದಕ್ಕಾಗಿ ಮೀಸಲಾಗಿಟ್ಟವರು ಅವ್ರಿಗೆ ಮಹಾತ್ಮ. ಎಷ್ಟೇ ನಮಗೆ ತೊಂದರೆ ಆಯ್ತು ಅಂದ್ರೆ ಜನರಿಗೆ ಹಿತ ಆಕೈತೆ ಅಂದ್ರೆ ಆಗಲಿ. ಇದಕ್ಕೆ ಎಲ್ಲಿ ಮಠ ಬದುಕ್ತೈತೆ ಅಲ್ಲಿ ಮಠ ಜನರಿಗೆ ಒಳ್ಳೇದನ್ನ ಕೆಡಕಂತೆ ಇದರಿಂದ ಮಾಡೋಂಗಿಲ್ಲ ಅಂತ. ಅವರಲ್ಲಿ ಅಂತ ಒಂದು ಒಳ್ಳೆಯ ಗುಣ, ಸದ್ಗುಣ ಅದ ಕೆಣಕ್ ಮಾಡದೇ ಇರೋದು ಸದ್ಗುಣ. ಇನ್ನೊಬ್ಬರಿಗೆ ಕೆಡಕ್ ಮಾಡದೇ ಇರೋದು, ಒಳ್ಳೆಯದನ್ನು ಮಾಡೋದು ಸದ್ಗುಣ. ಅಂತ ಸದ್ಗುಣ ಸಂಪನ್ನರ ಅಂಥವ್ರಿಗೆ ಇದು ಸಾಧ್ಯ. ನಿಜ ಸುಖಮಿರುವ ಸಾಧ್ಯ ಮಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡೋ ಬುದ್ಧಿ ಯಾರಲ್ಲಿ ಎಷ್ಟರ ಮಟ್ಟಿಗೆ ಐತಿ ನೋಡ್ಬೋದು. ಹಿತ ಮಾಡು ನೆವ ಮಾಡಿದಾಗ ಯಾಕ್ರಿ ನಿನ್ನ ಸ್ವಾರ್ಥ ಅಲ್ಲಿ ಮಾಡ್ತಿ, ಅವ್ರಿಗೆ ಆಸೆ ತೋರಿಸಿ ಯಾಕ್ರಿ ಹಿತ ಮಾಡು ನೆವದಾಗ ನಿಂದ ಬ್ಯಾಳೆ ಬೇಯಿಸ್ಕೊಳ, ಮೋಸ ಮಾಡ್ತೀವಿ. ಹೌದಿಲ್ಲ? ವಂಚನೆ ಮಾಡ್ತೀವಿ, ಕಪಟತನ. ಬಿಡವನ್ನೆಲ್ಲ. ಮ್ಯಾಗರ ಮಾತಾರ ಎಂಥ ಚಲೋ ಮಾತಾಡ್ತೀವಿ. ಹೌದಿಲ್ಲ? ದೊಡ್ಡ ಪೂಜೆ ಹಿಡ್ದಾನಪ್ಪ. ಹೌದಿಲ್ಲ? ನಿಯಮ ನಿತ್ಯ ಭಾಳ ಮಾಡ್ತಾನಪ್ಪ. ಯಾರಿಗೆ ಏನು ಮಾಡೋದು, ಹೊರಗೆ ಡೋಂಗಿ ಮಾಡಕ್ ಹೋಗ್ಬೇಡ. ಹೌದಿಲ್ಲ? ಮಾತಿನ ಜ್ಞಾನದಿಂದ ಅಂತ ಕಣ್ಣು ಸ್ವಚ್ಛ ಆಗೋದು. ಈ ಮಾತಿನ ಜ್ಞಾನ, ತೂತಿನ ಗಡಿಗೆ ಪಾತಕರ ಸಂಘ ಎದಕ್ಕೂ ಬೇಡ ಅಂತ. ಅಂತ ಕಣ್ಣು ಸ್ವಚ್ಛ ಆಗ್ಬೇಕಾದ್ರೆ ಇನ್ನೊಬ್ಬರಿಗೆ ಹಿತ ಮಾಡಿದಾಗ ಆಕೈತಿ. ಇನ್ನೊಬ್ಬರಿಗೆ ಕೆಡಕ್ ಮಾಡಿದ್ರೆ ಮನಸ್ಸು ಹೊಲಸ ಆಗೋದಿಲ್ಲ. ಆ ವಿಷಯ ಚಿಂತನದಿಂದ ಹೆಚ್ಚಾಗಿ ಇನ್ನೊಬ್ಬರಿಗೆ ಕೆಡಕ್ ಮಾಡಕ್ ಹೆಚ್ಚೇ ಬಿಡ್ತೈತೆ ಅದು ವಿಷಯದ ಆಶಾ. ಅದಕ್ಕೆ ಅದನ್ನು ತೊರಿಲಿಲ್ಲ ಅಂದ್ರೆ, ವಿಷಯದ ಆಶಾ ಇತ್ತಂದ್ರೆ ಇನ್ನೊಬ್ರು ಕೆಡಕ್ ಮಾಡಾಕತ್ತೈತಿ, ಮನಸ್ಸು ಹೊಲಸಾಗ್ತದೆ. ಅದಕ್ಕೆ ಅದು ವಿಷಯ ಚಿಂತನೆಯನ್ನು ಕೈ ಬಿಡುವಂತೆ. ಇನ್ನೊಬ್ಬರಿಗೆ ಹಿತ ಮಾಡ್ಬೇಕಾದ್ರೆ ವಿಷಯದ ಆಶಯ ಕಡಿಮೆ ಆದಾಗ ಬರ್ತೈತಿ. ವಿಷಯದ ಆಶಯ ಇತ್ತಂದ್ರೆ ಇನ್ನೊಬ್ರಿಗೆ ಕೆಡಕ್ ಮಾಡಕ್ ಆಗುದಿಲ್ಲ. ಹೆಚ್ಚಾಗಿ ಒಳ್ಳೇದ್ ಮಾಡಕ್ ಆಗುದಿಲ್ಲ, ಬರೀ ಕೆಡಕನ ಮಾಡೋದು. ಅದ ವಿಷಯದ ಆಶಯನ ಹಂಗೆ ಮಾಡಕ್ ಹಚ್ತದ. ವಿಹಿತ ರೀತಿಯಿಂದ ಸಿಗದಂಗ ಅದಕ್ಕೆ ನಿಷಿದ್ಧ ವ್ಯವಹಾರ ಮಾಡೋದು. ವಿಷಯದ ಆಶಯ ಸಂಬಂಧ ಹೆಂಗಾರ ಒಟ್ಟು ದುಡ್ಡು ಗಳಿಸೋದು, ಸೌಕಾರ ಆಗೋದು. ಹೌದಿಲ್ಲ? ಅದು ಬೇಕಾದಾಗೋಲ್ಲ. ಅದು ಏನೆಲ್ಲ ಕರ್ಮಗಳನ್ನು, ಹೀನ ಕರ್ಮಗಳು ಎದಕ್ಕಾದ್ರೂ ಎಸೋದಿಲ್ಲ. ಹೌದಿಲ್ಲ? ನಾಳೆ ಅದರ ಫಲ ಉಣ್ಬೇಕಾಗೈತಿ. ವಿಷಯ ಸಂಗ್ರಹ ಅಂದ್ರೆ ಪಾಪ ಸಂಗ್ರಹನ. ಹೆಂಗ್ ಸಂಗ್ರಹ ಆಗಿರ್ತೈತಿ? ಅದ್ರಾಗ ಸಾಕಷ್ಟು ದೋಷ ಐತಿ. ಬಹಳಷ್ಟು ಸೌಕಾರದನ ಅಂದ್ರೆ ಅವ್ನು ದೋಷ ಐತಿ ಅದ್ರಾಗ. ಸೌಕಾರಕ್ಕೆ ಬರ್ಬೇಕಾದ್ರೆ ಅಷ್ಟು ಸರಳ ಬಂದಿರೋಲ್ಲ. ಎಷ್ಟು ಮಂದಿಗೆ ತೊಂದರೆ ಕೊಟ್ಟಿರಿ, ಮರಿಗಿರ್ತಾವ. ಹೌದಿಲ್ಲ?
ವಿಷಯ ದೋಷ ದರ್ಶನ ಯಾವಾಗ ಕಟ್ಟಿ ಅವಾಗ ಅದ್ರ ಬಗ್ಗೆ ಉದಾಸೀನ ಭಾವ ಬರ್ತದೆ ನೋಡ್ರಿ. ಅವಾಗ ಚಿತ್ತ ನಿರ್ಮಲ ವೈರಾಗ್ಯ ಬಂದ ಕೂಡಲೇ ವಿಷಯದ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಗಿಬಿಡ್ತೈತಿ. ಏನ್ ದೋಷ ದರ್ಶನ ಆಗ್ಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತನ ಆಗ್ಬೇಕು. ಎಣ್ಣೆದವ್ರ ಕಲ್ಯಾಣ ಮಾಡ್ಬೇಕಾದ್ರೆ ತ್ಯಾಗ ಬುದ್ಧಿನ ಬೇಕು. ಸ್ವಲ್ಪ ಸ್ವಲ್ಪ ಎಲ್ಲ ತ್ಯಾಗ ಮಾಡಿದಾಗ ನಮ್ಮ ವ್ಯವಹಾರ ಸುರುಳಿದ್ ಸಾಗ್ತಾವ. ಹೌದಿಲ್ಲ? ತ್ಯಾಗ ಏನು ಮಾಡ್ಲಿಲ್ಲ ಅಂದ್ರೆ ಇನ್ನೊಬ್ಬರ ಅಬ್ಬಸನ ಆಗಲಿ ಗೋಜತನ ಆಗಲಿ ಅಂದ್ರೆ ನೀ ಕೊಟ್ಟಾಗ ಇನ್ನೊಬ್ರು ಕೊಡ್ತಾರೆ, ನೀನ ಕೊಡ್ಲಿಲ್ಲ ಅಂದ್ರೆ ಅವ್ರೇ ಕೊಡ್ತಾರೆ. ಏನ ಆಗ್ಲಿ, ಮಾನ ಆಗ್ಲಿ ಮರ್ಯಾದೆ ಆಗ್ಲಿ ಇನ್ನೊಬ್ಬರು ನೀ ಕೊಟ್ಟದನ್ನು ಪಡಿ. ಕೊಡದ ಹೊರತು ನಾವು ಪಡಿಲಿಕ್ಕೆ ಅಧಿಕಾರಿಗಳಿಲ್ಲ. ಅದು ನಿನಗೇನು ಬೇಕು ಅದನ್ನು ನಾವು ಕೊಡು. ಯಾವುದು ನಿನಗೆ ಬೇಡ ಅದನ್ನು ನೀ ಕೊಡಬೇಡ. ಹೌದಿಲ್ಲ? ಅಂತಃಕರಣ ಸ್ವಚ್ಛ ಆಗದ ಹೊರತು ಸಮಾಧಿ ಸ್ಥಿತಿ ಅನುಭವಕ್ಕೆ ಬರೋದೇ ಇಲ್ಲ. ಹೌದು, ಸಮಾಧಿ ಹೊಂದಬೇಕಾತಂದ್ರೆ ನೀತಿವಂತನಾಗಿ ನಾವು ಬಾಳ್ಬೇಕಾಕೈತಿ. ಏನ್ ಹಂಗಾರ ಮಾಡಿ ವಿಷಯ ಸಂಗ್ರಹ ಮಾಡೋದು, ಹಿತದಿಂದಲೇ ಆಗಲಿ ನಿಷಿದ್ಧದಿಂದನೇ ಆಗಲಿ. ಆದ್ರೆ ವಿಷಯದಿಂದ ಸುಖ ಸಿಗ್ತೈತಿವೋ ಅನ್ನೋ ವಿಚಾರ ನಾವು ಸರಿಯಾಗಿ ಅದನ್ನು ಮಾಡೇ ಇಲ್ಲ. ಅದರಿಂದನೇ ಸುಖ ಹೊಂದೋದಾಗಿದ್ರೆ ಯಾವಾಗಲೂ ವಿಷಯದಿಂದ ಸುಖ, ಎಲ್ಲರೂ ಸುಖ ಹೊಂದಬೇಕಾಗಿತ್ತು. ವಿಷಯಗಳನ್ನು ಗಳಿಸಿದವರೆಲ್ಲ ಒಬ್ಬರ ಉದಾಹರಣೆಗೆ ತೋರ್ಸ್ರಿ, ನೀವು ಜಗತ್ತಿನ ಇತಿಹಾಸದೊಳಗೆ ಬಹಳಷ್ಟು ವಿಷಯ ಸಂಗ್ರಹ ಮಾಡಿದವರು ಸುಖದಿಂದ ಅದಾರನ್ನ ನೋಡ್ರಿ. ಅನ್ನಿಂದ ಅದನ್ನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಿ? ಎನ್ನೆದ್ರ ಮುಖಾಂತರ ಸುಖ ಹೊಂತನವ್ರು ಮೂರ್ಖರನ ಅಂತ. ಆನಂದ ನನ್ನೊಳಗ ಐತಿ, ನನ್ನ ಬಿಟ್ಟು ಅದು ಹುಡುಕಿದ್ರೆ ಸಿಗುವುದೇ ಇಲ್ಲ. ಅನ್ಯ ವಸ್ತುಗಳಲ್ಲಿ ಹುಡುಕಿನ ದನದಿನ ಕೆಲಸ ಇಲ್ಲ. ವಿಷಯದಿಂದ ಸುಖ ಹೊಂದಬೇಕಂತ ಎಲ್ಲಾ ಪ್ರಯತ್ನ ನಡೆದ, ಅದ್ಭುತ ಪ್ರಯತ್ನ ನಡೆದ. ಒಬ್ಬರ ಸುಖ ಹೊಂದಿದೀಪ ಅದರಿಂದ ಅನ್ನೋದು ಜಗತ್ತಿನ ಇತಿಹಾಸದೊಳಗೆ ಇಲ್ಲ. ಮನುಷ್ಯನ ಹರದಾಟ ಯಾವಾಗ ನಿಲ್ತೈತಿ ಅಂದ್ರೆ ವಿವೇಕದಿಂದ. ಅದ್ರಾಗ ಏನೂ ಸಿಗೋದಿಲ್ಲ ಅಂತ ತಿಳಿದ ಮೇಲೆ ಸಿಗ್ತೈತೆ ಅನ್ನೋ ಬುದ್ಧಿ ಇತ್ತಂದ್ರೆ ಮತ್ತೂ ಚಂಚಲ ಆಗೋದು ಮನಸ್ಸು ನಿಶ್ಚಲ ಆಗ್ಬೇಕಾದ್ರೆ ಯಾವ ವಿಷಯ ವಸ್ತುಗಳಲ್ಲಿ ಸುಖ ಇಲ್ಲ ಅನ್ನೋ ಸ್ಪಷ್ಟ ತಿಳುವಳಿಕೆ ಅದಕ್ಕೆ ಆಗ್ಬೇಕು ಮನಸ್ಸಿಗೆ. ಅವಾಗ ಯಾಕೆ ಇಲ್ಲದಲ್ಲಿ ಹುಡುಕ್ತಿ ಮನಸ್ಸ? ಬಿಟ್ಟು ನೀನ್ ಎಲ್ಲಾ ಹುಡುಕೋದು ಬಿಟ್ಟ ನಿನ್ನಲ್ಲಿ ಅದು ಸಿಗ್ತೈತಿ, ಅದನ್ನ ಬಿಟ್ಟುಕೊಟ್ಟು ವಿರತಿಯನ್ನು ನುಡಿದು ಏನ ವಿಷಯದಳು ಸುಳಿವೆ ಎದೆ ಕಾಕು ಮಾಸವೇ ನಿನಗದ್ರೊಳಿ ಉಂಟು. ಹೆಸರಿಕಿನ ಹೊಂತಿಯಲ್ಲ, ಸುಳ್ಳ ಹೊಳ್ಳೆ ಅದನ್ನ ಮಾಡಿದಿಲ್ಲ. ಎಷ್ಟು ಜನ್ಮ ಹಾಳು ಮಾಡ್ಕೊಂತೀನಿ ಅಂತ ಮನಸ್ಸಿಗೆ ಬುದ್ಧಿ ಹೇಳಿ ವಿಷಯದ ವ್ಯಾಮೋಹವನ್ನು ಕಡಿಮೆ ಮಾಡ. ಅದಕ್ಕೆ ಬುದ್ಧಿ ತಿಳುವಳಿಕೆ ಕೊಡ್ಬೇಕಾಗಿದೆ. ಏನ್ ಸರಿಯಾದ ತಿಳುವಳಿಕೆ ಮಾಡಿಕೊಡದ ಹೊರತ ಮತ್ತು ತನ್ನ ಮೊದಲಿನ ಚಾಳಿ ಬಿಡುವುದೇ ಇಲ್ಲ. ಹೊರಗಿನ ವ್ಯವಹಾರ ಮಾಡುವಂಗ ಮಾಡ, ಆದ್ರೆ ಹಚ್ಕೊಳಕ್ ಹೋಗ್ಬೇಡ. ಏನ್ ಹೊರಗಿನ ವ್ಯವಹಾರ ಬೇಕಾದಂಗ ನೀವು ಮಾಡಿದ್ರು ಅದನ್ನ ಹಚ್ಕೊಳಕ್ ಹೋಗ್ಬೇಡ. ಈಸಬೇಕು ಇದ್ದು ಜಯಿಸಬೇಕು ಲೇಷ ಆಸೆ ಇಲ್ಲದಂಗ ಅಂತ ಹೇಳಿಲ್ಲ. ಮಾಡುವಂಗ ಮಾಡ, ಅದ್ರ ಬಗ್ಗೆ ಯಾವ್ದನ್ನು ಹಚ್ಕೊಳಕ್ ಹೋಗ್ಬೇಡ. ಆಳ ಮಗ ಇದ್ದಂಗ ಕೇಳಿಯೂ ಕೇಳದಂತಿರಬೇಕು, ನೋಡಿಯೂ ನೋಡದಂತಿರಬೇಕು. ಹೌದು, ಇದ್ದೂ ಇಲ್ಲದಂಗ. ಏನ್ ಶರೀರ ನೀವಾಗಿದ್ದಾಗ ಆರಾಮಿರ್ತಿರೋ, ನೀವಾಗಿದ್ದಾಗ ಆರಾಮಿರ್ತಿರೋ ಅಂದ್ರೆ ಎಚ್ಚರಿಕೆ ಒಳಗೆ ಶರೀರ ನೀವಾಗಿದಿ, ಆರಾಮದಿನ. ಆರಾಮ ನಮಗೆ ಯಾವಾಗ ಅನುಭವ ಬಂದೈತೆ ಅಂದ್ರೆ ನಾವು ಆಗಿದ್ದೇವೆ.
ಶರೀರ ನಾನಾಗೋದು ಕೈ ಬಿಟ್ಟ ನಾನಾಗಿದ್ದಾಗ ಆರಾಮ. ಶರೀರ ನೀನಾಗಿದ್ದಾಗ ಎಲ್ಲಿ ಆರಾಮಿರ್ಬೇಕು? ದಿನನಿತ್ಯ ನಾವು ನಿದ್ರೆ ಒಳಗೆ ಅನುಭವ ಮಾಡ್ತೇವಲ್ಲಿ. ಅವಾಗ ಆರಾಮಿನ ಅನುಭವ, ಆರಾಮಿದ್ನಿ ಅಂತ. ಅವಾಗ ಹೆಣ್ಣಾಗಿದ್ದೇನು ಗಂಡಾಗಿದ್ದೆ? ಶರೀರ ಆಗಿದ್ದೇನೆ ಅಲ್ಲಿ? ಸಂಬಂಧನೇ ಇಲ್ಲ, ಎಲ್ಲ ತಪ್ಪಿ ಹೋಗಿದ್ದೆ. ಹೆಂಗಿದ್ದು ನೋಡಲ್ಲಿ ನಿದ್ಯಾಗ. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಇದು ಬೇಕಾಗಿಲ್ಲ ನಿನಗೆ. ಇನ್ನು ಶಾಶ್ವತ ಸುಖ ಹೊಂದಾಕ ಈ ಶರೀರ ಬೇಕು, ಅವಶ್ಯಕತೆ ಇಲ್ಲ ಅಂತ ನಾವು ತಿಳ್ಕೊಂಡೇವಿ. ಇದಿದ್ರೆ ಸುಖ ಸಿಗ್ತೈತಿ ಅಂತ. ಶರೀರ ಸಂಬಂಧ ತಪ್ಪಿದಾಗ ನಾವು ಆರಾಮ್ ಅನ್ನೋದು ಹೊಳಿವಲ್ಲ ನಮಗೆ. ಅದಕ್ಕೆ ಧ್ಯಾನಕ್ಕೆ ಕೂತು ಶರೀರ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನ ನಾವು ನಿರಂತರ ಮಾಡಬೇಕಾಗಿದೆ. ಮತ್ತು ಶರೀರ ಬಂದು ವಿಘ್ನ ಮಾಡ್ತೈತೆ ಅದು ನಮಗೆ ಆನಂದದ ಅನುಭವ ಮಾಡ್ಕೊಳಕ್. ಶರೀರ ಭಾವ ಬಂತಂದ್ರೆ ಆರಾಮಿಲ್ಲ, ದುಃಖನ ಅದು. ಯತ್ರ ಯತ್ರ ಶರೀರ ತತ್ರ ತತ್ರ ದುಃಖ ಅಂತ. ಎಲ್ಲೆಲ್ಲಿ ಶರೀರದ ಅಲ್ಲೆಲ್ಲಿ ದುಃಖದ. ಶರೀರ ಸಂಬಂಧ ತಪ್ಪೈತಿ ಯಾವಾಗ, ಅವಾಗ ನಿನಗೆ ಆನಂದದ ಅನುಭೂತಿ. ಅದಕ್ಕೆ ಎಂದೆಂದೆಂದೆಂದು ಈ ಶರೀರ ಭಾವ ಬರದಂಗೆ ನಾವು ಮಾಡ್ಕೋ ಪ್ರಯತ್ನ ಮಾಡಬೇಕು. ಅದೇ ಸಮಾಧಿಯನ್ನು ಹೊಂದಬೇಕಾಗಿತ್ತು. ಸಮಾಧಿ ಹೊಂದಿದಾಗ ಈ ಶರೀರ ಖಬರ್ ಇಲ್ಲ ಅಲ್ಲಿ. ಉನ್ಮನಿ ಅವಸ್ಥೆನೂ ಅಂತಾರೆ ಅದಕ್ಕೆ. ಹೌದು, ಅವಾಗ ಆನಂದ ಸ್ಥಿತಿ ಒಳಗೆ ಉಳಿತೀನಿ. ಅದು ಒಮ್ಮೆ ಅದ್ರ ಸವಿ ಹತ್ತಿದ ಸಮಾಧಿ ಹಚ್ಕೊಂಡು ನೋಡಿದ ಅಂದ್ರೆ ಜಗತ್ತಿನ ಕಡೆನ ಹೊಳ್ಳೆ ನೋಡುದು ನನಗೆ. ಜಗತ್ತಿನ ಬಗ್ಗೆ ಉದಾಸೀನ ಭಾವ ತಾನ ಬರ್ತದೆ. ಆ ಸ್ವಾದ ನಿನಗೆ ಹತ್ತಿ ಅಂದ್ರೆ, ಆನಂದ ಸ್ವಾದ ಒಳಗೆ ಹತ್ತಕ್ಕೆ ಅಂದ್ರೆ ಈ ಜಗತ್ತಿನ ವಸ್ತುಗಳ ಬಗ್ಗೆ ಸ್ವಾಭಾವಿಕವಾಗಿ ನಿನಗೆ ವೈರಾಗ್ಯ ಬಂದಂತ ಆಸಕ್ತಿ ಎಲ್ಲ ಹೋಗ್ಬಿಡ್ತದೆ. ಏನಾರ ಬೇಕು ಬೇಡ ಅನ್ನೋದು ಏನು ಉಳಿಬಾರ್ದು. ನೋಡುವ ಇದ್ದಾಗ ಶರೀರ ಇರ್ತೈತಿ, ನೋಡವನ ಇರ್ಲಿಲ್ಲ ಅಂದ್ರೆ ಶರೀರ ಇಲ್ಲೈತಿ. ನೀನ್ ನೋಡವನ ನೋಟದೊಳಗೆ ಐತಿ ಅದೆಲ್ಲ. ನೀನ್ ನೋಟ ಹೆಂಗ್ ತಕೊಂಡ್ಬಿಟ್ಟೆ ಅಂದ್ರೆ ಅದಕ್ಕೆ ಅಸ್ತಿತ್ವವಿಲ್ಲ ಐತಿ. ನಿನ್ನ ದೃಷ್ಟಿನ ಸೃಷ್ಟಿ, ದೃಷ್ಟಿನ ಇರ್ಲಿಲ್ಲ ಅಂದ್ರೆ ಸೃಷ್ಟಿ ಇಲ್ಲೈತಿ. ನೋಡಿದಾಗ ಕಾಣಿಸ್ತದೆ, ನೀನ ನೋಡ್ಲಿಲ್ಲ ಅಂದ್ರೆ ಇದಿಲ್ಲಿ ಕಾಣುತ್ತೆ. ನಿದ್ದೆಯೊಳಗೆ ಆರಾಮಿದ್ದೆ ಅಂತ ಏನ್ ನೋಡಿ ಆರಾಮಿದ್ದೆ ಅಂದ್ರೆ ಅಲ್ಲಿ ಯಾಕ್ರಿ? ಏನೂ ನೋಡಿಲ್ಲ ಅಲ್ಲಿ, ಏನೂ ಕಂಡಿಲ್ಲ. ಎಲ್ಲಿ ಇನ್ನೊಂದನ್ನು ಕಾಣೋದಿಲ್ಲೋ, ಇನ್ನೊಂದನ್ನು ಎಲ್ಲಿ ನೋಡುದಿಲ್ಲೋ ಅಲ್ಲಿ ಆರಾಮ ಐತಿ. ಎಲ್ಲಿ ಇನ್ನೊಂದನ್ನು ನೋಡ್ತಾನೆ, ಇನ್ನೊಂದನ್ನು ಕಾಣ್ತಾನೆ, ಅಲ್ಲಿ ದುಃಖದ. ಎಚ್ಚರಿಕೆಯೊಳಗೆ ನೋಡ್ತಾನ, ಯಾಕ್ರಿ? ಅನ್ಯವಾಗಿ ಇದ್ದದ್ದನ್ನು ನೋಡ್ತಾನ, ಅಲ್ಲಿ ದುಃಖದ. ಏನ್ ನಿದ್ದೆ ಎತ್ತಿದಾಗ ಇವು ಯಾವೂ ಇಲ್ಲ, ಅನ್ಯತೆ ಕಾಣಲಿಲ್ಲ, ಇನ್ನೊಂದು ಸುರಲಿಕ್ಕೆ ಇಡೇ ಇಲ್ಲ. ಎಲ್ಲಿವರೆಗೆ ಅಹಂಕಾರ ಇರ್ತದೆ ನೋಡ್ರಿ, ಅಲ್ಲಿವರೆಗೆ ಅವಸ್ಥೆ ಅದ ನೋಡ್ರಿ. ಈ ಅವಸ್ಥೆಗಳೆಲ್ಲ ಮನಸ್ಸಿಗೆ ಅಥವಾ ಅಹಂಕಾರಕ್ಕೆ ಅವಸ್ಥೆಗಳಿಲ್ಲ. ನಿನಗೆ ಯಾವ ಅವಸ್ಥಾನೂ ಇಲ್ಲ, ಆತ್ಮನಿಗೆ ಅವಸ್ಥೆಗಳಿಲ್ಲ, ಅದು ನಿರವಸ್ಥ. ಏನ್ ಅವಸ್ಥೆಗಳು ಬರ್ತಾವ ಹೊಕ್ಕವ, ಆಗಂತುಕವಲ್ಲ. ಆದ್ರೆ ಆನಂದ ಅದು ಆಗಂತುಕಲ್ಲ, ಬಂದು ಹೋಗುವಂತಹದ್ದಲ್ಲ. ಬಂತು ಹೋತು ಒಂದು ಅದು ಆನಂದ ಯಾವಾಗಲೂ ಇದ್ದ ವಸ್ತು. ಅದು ಈ ಬಂದು ಹೋಗೋದು ಯಾವ ಆನಂದ ಅಲ್ಲ. ಇವಕ್ಕೆ ಆನಂದ ಅಂತ ಹೆಸರು ಇರುವಂತ ವಿಷಯ ವಸ್ತುಗಳೆಲ್ಲ ತೋರ್ ಎಡಗ್ತಾವ. ತೋರುದು ಅಡಗುದು ಆನಂದ ಅಲ್ಲ. ತೋರದೆ ಅಡಗದೆ ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿ ಯಾವುದೈತಿ ಅದು ಸುಖರೂಪವಾದದ್ದು. ಏನ್ ಅದ್ರ ಕಡೆ ಲಕ್ಷ್ಯ ಕೊಡ್ಬೇಕಾಗಿತ್ತು. ಸುಖರೂಪವಾದದ್ದು ಯಾವುದೈತಿ ಅದ್ರ ಕಡೆ ಲಕ್ಷ್ಯ ಕೊಡ್ಬೇಕಾಗಿತ್ತು. ಇದು ತೋರಿ ಅಡಗುದು ಏನೈತಲ್ಲ, ಎಷ್ಟೇ ಇವನ್ನ ವ್ಯವಸ್ಥಿತವಾಗಿಟ್ಟು ಅಡಿಗೆ ಹೋಗ್ತಾವಲ್ಲ. ಏನ್ ತೋರಿದ್ದು ಅಡಗಾಕ ಬೇಕಾದ. ವಿಷಯದಿಂದ ಸುಖ ಸಿಗ್ತೈತೋ ಇಲ್ಲೋ ಅನ್ನೋದನ್ನು ಪೂರರ ನಿಂತು ಯಾರು ವಿಚಾರ ಮಾಡಿರೇನೆ.
ಇದನ್ನು ವಿಚಾರ ಮಾಡದ ಹೊರತು ನಿಮ್ಮ ಅಪ್ಪ ಸತ್ತು ನಿಮ್ಮ ಅವ್ವ ಗೂಟ ಕೂತರು ಇದೇ ನಿನ್ನ ಆಸಕ್ತಿ, ವಿಷಯದ ಆಸಕ್ತಿ ಹೋಗೋದಿಲ್ಲ ನೀನು. ಏನು ಅದು ಸುಖರೂಪ ಐತಿ ದುಃಖ ರೂಪ ಐತಿ ಸರಿಯಾಗಿ ನೋಡೋದು, ಅವಾಗ ನಿನಗೆ ದೋಷ ಕಾಣ್ತದೆ. ಅಂದ ದೂರ ಇರ್ತ ಮಬ್ಬಿಗೆ ಬೀಳ್ತಿ ವಿಷಯ ವಸ್ತುಗಳು ಆಕರ್ಷಣೆಗೆ. ಅದಿಲ್ಲ ವಿವೇಕ ಇಲ್ಲದಕ್ಕೆ ಅದು ನಿನಗೆ ಹಂಗೆ ಅನಿಸ್ತದೆ. ವಿವೇಕ ಇದ್ದವ ಅವ ಯಾಕದನ ಅದಕ್ಕೆ ಬಲಿ ಹಾಕಾನ. ಮೊದಲ ಮನೆಯೊಳಗೆ ಎಲ್ಲರೂ ಕೂಡ್ಕೊಂಡು ಊಟ ಮಾಡಕ್ಕೆ ಕಲೀರಿ. ಅದರ ಮಾರಿ ಎತ್ತ ಇದ್ರ ಮಾರಿ ಇತ್ತ, ಹೌದಿಲ್ಲ? ಅದು ಒಳಗೆ ಹೋದಾಗ ಇದು ಹೊರಗೆ ಹೋಗೋದು, ಹೊರಗೆ ಹೋದಾಗ ಒಳಗೆ ಹೋಗೋದು ಅದಾವಿಲ್ಲ. ಒಬ್ಬ ಹಂಗ ಅದಾವಿಲ್ಲ. ಎಲ್ಲರೂ ಕೂಡ್ಕೊಂಡು ಊಟ ಮಾಡಕ್ಕೆ ಕಲೀರಿ ಪ್ರೇಮದಿಂದ. ಅವಾಗ ನಿನಗೆ ಶಾಸ್ತ್ರತೆ ಇದೈತಿ. ಯಾವ ಪ್ರಮಾಣದಲ್ಲಿ ಆಶಯ ಕಡಿಮೆ ಆಕೈತಿ ನೋಡ್ರಿ, ಆಯಾ ಪ್ರಮಾಣದಲ್ಲಿ ನೀತಿ ನಿಮಗೆ ಬರ್ತೈತಿ ನೋಡ್ರಿ. ಸುಖ ಯಾವ ವಿಷಯದ್ದು ಅಲ್ಲದು. ಇದನ್ನು ನೀ ಖಾತ್ರಿ ಮಾಡ್ಕೋಬೇಕಂದ್ರೆ ನೀ ಸಮಾಧಿನ ಹೊಂದಿ ಖಾತ್ರಿ ಮಾಡ್ಕೋಬೇಕು. ಯಾವ ವಿಷಯ ವಸ್ತುಗಳು ಸುಖರೂಪ ಅಲ್ಲ ಅಲ್ಲವು ಮತ್ತು ದುಃಖ ಕೊಡುವ. ಸುಖ ವಿಷಯದ್ದಲ್ಲ, ಅದು ತನ್ನದ ಅನ್ನೋದು ಒಮ್ಮೆ ಖಾತ್ರಿ ಆತಂದ್ರೆ ವಿಷಯದ ಗೊಡವಿ ಕೈ ಬಿಡ್ತಾನೆ ನೋಡವ. ಏನ್ ಅದರ ಅವಶ್ಯಕತೆ ಇಲ್ಲ, ಯಾಕೆ ಅದರ ನೆನಪು ಮಾಡ್ಬೇಕು ಅಂತ. ನೀತಿ ಪಾಲನೆ ಮಾಡಕ್ಕೆ ಕಲ್ತೀನಿ. ಒಂದು ವಿಷಯದಿಂದ ಆನಂದ ಆದ್ರೆ ಮತ್ತೊಂದು ವಿಷಯದ ಕಡೆಗೆ ಇಚ್ಛಾ ಯಾಕೆ ಹಾಕದ್ ನಿನಗೆ? ಇನ್ನೊಂದು ವಸ್ತುವಿನ ಕಡೆ ಇಚ್ಛಾ ಆಗಬಾರ್ದು ನಿನಗೆ. ಆನಂದ ಸಿಕ್ಕರೆ ಇಚ್ಛಿತ ವಸ್ತು ಪ್ರಾಪ್ತ ಆದ ಕೂಡಲೇ ಮತ್ತೆ ಮನಸ್ಸು ಇಚ್ಛಿತ ಆನಂದ ಸಿಕ್ಕ ಕೂಡಲೇ ಮನಸ್ಸು ನಿಲ್ತೈತೆ ಅಲ್ಲಿ. ಅಲ್ಲಿ ಆನಂದ, ನನ್ನ ಆನಂದ ಅಲ್ಲೇ ನಿಲ್ಲುವುದು ಎಲ್ಲಿ ಐತಿ? ನಿನ್ನೊಳಗೆ ನೀನು ನಿಲ್ಲುವುದು. ಅನ್ಯ ಯಾವ ವಿಷಯ ವಸ್ತುಗಳಲ್ಲಿ ಅವು ನಿಲ್ಲುವುದಲ್ಲ ಮನಸ್ಸು. ಯಾಕೆ? ಅವು ಸುಖರೂಪ ಅಲ್ಲ. ವಿಷಯದಿಂದ ಆನಂದ ಸಿಗ್ತೈತೆ ಅಂತ ಭ್ರಾಂತಿ ಪಡ್ಕೊಂಡೈತೆ. ಈ ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ಆಶಾ ಎಲ್ಲಿ ತನಕ ನಮಗೆ ಬಿಡೋದಾಗೋದಿಲ್ಲ ಅಲ್ಲಿ ತನಕ ನೀತಿ ಪಾಲನೆ ಮಾಡಕ್ಕಂತ ಆಗೋದನ್ನ ಇಲ್ಲ. ಉಂಡ ತಿಂದ ಇಂದ್ರಿಯಗಳ ಮಜಾ ಮಾಡಿ ಸುಖ ಹೊಂದಕ್ಕಾಗೈತೇನು? ಯಾರು ಸುಖ ಹೊಂದಿರಂಗ? ವಿಷಯದ ಸಂಪರ್ಕಕ್ಕೆ ಹೋಗ ಯಾರಿಗೆ ಸುಖ ಕೊಟ್ಟತಿ? ಆದರೂ ಬರೀ ಅದ ಸಂತಾಗ ಹೇಳ್ತೇವಿ ಮತ್ತು ಅದ ವ್ಯವಸ್ಥೆ, ಹೌದಿಲ್ಲ? ಅದನ್ನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿರ್ಬೋದು. ವಿಷಯದಿಂದ ಆನಂದ ಸಿಕ್ಕಿಬಿಟ್ಟಿದ್ರೆ ನಿದ್ರೆಗೆ ಹೋಗುವ ಅವಶ್ಯಕತೆನೇ ಇರ್ತಿದ್ದಿಲ್ಲ. ವಿಷಯದಲ್ಲಿ ಮನ ಬೆಳೆಸದಿರುವುದೇ ಸನ್ಯಾಸ ಅಂತ. ಆಗಿದ್ದೇನ ಹಂಗೆ ಮನಸ್ಸು ಹಾಕದಂಗ ಬೇಕಾದ್ಕೊಂಡ್ರು ಮನಸ್ಸು ಹೋಗಬಾರ್ದು. ಏನ್ ಕರೆತನದಿಂದ ನಡ್ಕೋದ್ಕನ ತಪಸ್ಸಂತಾರ. ಎಡೆ ಬಿಡದಿಹ ಸತ್ಯದಿಂ ತಪಮಿನ್ನುಂಟೆ ಅಂತ. ಕರೆತನದಿಂದ ನಡ್ಕೋ. ನಿನ್ನ ಜೀವನದಾಗ ಒಮ್ಮೆರ ಕರೆ ಹೇಳಿಯ ನೀ? ಬರೇ ಸುಳ್ಳು ಹೇಳುದು, ಹೌದಿಲ್ಲ? ನಿನ್ನ ಜೀವನ ಎಲ್ಲ ಅದ್ರಾಗ ಬಂತಲ್ಲ. ಒಮ್ಮೆರ ಒಂದರ ಕರೆ ಮಾತು ಸತ್ಯತನದಿಂದ ನಡ್ಕೋದಿಲ್ಲ. ಇಲ್ಲ ವಿಷಯಾದಿಗಳು ಸಿಗ್ತಾವನ್ಕಲ ಸುಳ್ಳು ಹೇಳ್ತಾನೆ. ಯಾಕ್ರಿ? ವಿಷಯದ ಆಶಾ ಸಂಬಂಧ ಸುಳ್ಳು ಹೇಳು. ವಿಷಯದ ಆಶಾ ಹೆಚ್ಚಾದಂಗೆ ನೀತಿ ಕಡಿಮೆ ಅಂತ ಹೋಗ್ತೈತಿ ನೋಡ್ರಿ. ನೀತಿ ಪಾಲನೆ ಮಾಡಕ್ಕೆ ಆಗುದನಿಲ್ಲ ವಿಷಯದ ಆಶಾ ಒಳಗೆ ತಗೊಂತ ಅದ ನಿನಗೆ.
ಉಂಡ ತಿಂದ ಮಜಾ ಮಾಡಿ ಸುಖ ಹೊಂದಕ್ಕಾಕೈತೇನೆ. ವಿಷಯದಲ್ಲಿ ನಿನಗೆ ಆನಂದ ಸಿಕ್ಬಿಟ್ಟಿದ್ರೆ ನಿದ್ರೆ ಒಳಗೆ ಆನಂದ ಇರಬಾರ್ದಾಗಿತ್ತು. ವಿಷಯದಲ್ಲಿ ಮನ ಬೆಳೆಸದಿರುವುದೇ ಸನ್ಯಾಸ ಅಂದ. ವಿವೇಕ ಇದ್ದವಾಗ ಬರ್ತೈತಿ, ಅದ್ರ ಕಡೆ ಯಾಕೆ ಹೋಗ್ಕಾನು, ಅದ್ರ ಸಿಗುದಿಲ್ಲ ಅನ್ನೋ ಖಾತ್ರಿ ಅದಾವ, ಅದ್ರ ಕಡೆ ಯಾಕೆ ಹೋಗ್ಕಾನು. ಸಿಗ್ತೈತೆ ಅನ್ನೋ ಬುದ್ಧಿ ಯಾರ್ಯಾರಿರ್ತೈತಿ ಮತ್ತೆ ಅದ್ರ ಕಡೆ ಹೋಗ್ತೈತದ. ಮತ್ತೆ ಏನ್ ಕರೆ ತಿನ್ನದೇನ ನಡ್ಕೊಳಕನ ತಪಸ್ಸು ಅಂತಾರೆ. ಎಡೆ ಬಿಡದೆಯ ಸತ್ಯದಿಂದ ತಪ ಮಿನ್ನುಂಟೆ ಅಂದ. ಆನಂದ ಭೂತಾದಿಗಳ ಕಾರ್ಯ ಹೌದು ನಂಗೆ. ಹಂಗಾರೆ ಭೂತಾದಿಗಳಲ್ಲಿ ಆನಂದ ಹೆಂಗೆ ಸಿಗುತ್ತೆ? ಇದರಲ್ಲಿ ಸುಖಬುದ್ಧಿ ಹೋಗ್ಬೇಕು, ವಿಷಯದಲ್ಲಿ ಸುಖಬುದ್ಧಿ ಹೋದಾಗ ನೀತಿ ಫಲ ಮಾಡಕ್ ಬರ್ತೈತೆ. ಮೊದಲು ವಿಷಯಗಳ ವ್ಯಾಮೋಹ ಹೋಗ್ಬೇಕು ನೋಡ್ರಿ, ತಾನ ಎಲ್ಲ ಬೆನ್ನು ಹತ್ತೈತೆ ನೋಡ್ರಿ. ವಿಷಯದ ಆಶೆ ಆಯ್ತು ಅಂದ್ರೆ ಎಲ್ಲ ಕಳ್ಕೊತೀನಿ. ಮತ್ತೆ ಇದು ಕಿಮ್ಮತ್ ಸುದ. ನೀತಿವಂತ ಆದ್ರೆ ನಿನಗೆ ಸಿಟ್ಟು ಯಾಕೆ ಬರ್ಬೇಕು? ಎಲ್ಲರಿಗೂ ಸಿಟ್ಟು ಮಾಡ್ಕೋತಿ ಪತ್ರ ಯಾಕ್ರಿ? ವಿನಯಿತನ ಇರ್ಬೇಕು ನೀನಲ್ಲಿ. ನೀ ಶಾನೆ ವಿದ್ಯಾವಂತ. ವಿಷಯದ ಯಾರ ನಮಗೆ ಅಡ್ಡಿಯನ್ನು ನೋಟು ಮಾಡಿದ್ಕಲ್ಲ ಅವ್ರ ಮೇಲೆ ಸಿಟ್ಟು ಮಾಡ್ತೀವಿ. ಸಿಟ್ಟು ಮಾಡಿ ಬೇಗಳಾರ ಬೇಯ್ತಿ, ಹೊಡೆದಾರ ಹೊಡಿತಿ. ಹೌದಿಲ್ಲ? ಅವ್ರಿಗೆ ತೊಂದರೆ ಕೊಡಕ್ಕೆ ಚಲ್ಬೇಕಿ. ಇದರ ಸಂಬಂಧ ವಿಷಯ ದೊರಕಲಿಲ್ಲ ಅಂತ ಬಡದಾಟ ವಿಷಯದ ಆಶಾ ಸಂಬಂಧ ಅದಿಲ್ಲ. ಅದ್ರ ಆಶಾನೇ ಇರಲಿಲ್ಲ ಅಂದ್ರೆ ಅದು ಇದ್ರು ಅಟ್ಟ ಇಲ್ಲಿ ಕಟ್ಟುಬಿಡು. ಯಾಕೆ ಅದ್ರ ಸಂಬಂಧ ತೆಲಿ ಕೆಡಿಸ್ಬೇಕು? ಉದಾಸೀನ ಭಾವ ಬಂದ್ಬಿಡುತ್ತೆ. ಏನ್ ಪಾಪ ಕೃತಿಗಳನ್ನು ಮಾಡ್ಲಿಕ್ಕೆ ಹಚ್ಚುವುದನ್ನ ಕೋಪ. ಏನ್ ಕೋಪನ ಪಾಪದ ಮೂಲ ಅಂತ ನೋಡ್ರಿ. ಪಾಪ ಕಾ ಬಾಪ್ ಕೌನ ಎಂದು ಕೋಪನ. ಸಿಟ್ಟು ಬಂತಂದ್ರೆ ಐತ್ ನೋಡಿ, ಏನ್ ಬೇಕಾದ್ದು ಬಾಯಿಗೆ ಏನು ಬರ್ತೈತೆ ಅದ ಹೌದಿಲ್ಲ. ಕೃತಿಗಳು ಏನು ಕೃತಿಗಳು ಜರುಗ್ತಾವ. ಆನಂದ ಯಾವ ಪಂಚಭೂತಾದಿಗಳ ಕಾರ್ಯನೂ ಅಲ್ಲ. ಮೈ ಪಂಚಭೂತಾದಿಗಳ ಕಾರ್ಯ ಇದು. ಅದರಿಂದ ಮೈ ಒಳಗೆ ಆರಾಮ ಎಂದು ಬರ್ಬೇಕು. ಅದು ಯಾವಾಗಲೂ ಮನಸ್ಸು ನಿಶ್ಚಲ ಇಟ್ಕೊಂಡಾಗ ಆರಾಮಿನ ಅನುಭವ ಮಾಡ್ಕೊಳ್ಬೇಕು. ತೊರಕಲಿ ಅನ್ನೋದ್ರೊಳು ಪರಿಣತಿ ದಳೆಯುವುದೇ ಚಂದ ಅಂತ. ಹೌದು, ಪ್ರಾರಬ್ಧಕ್ಕನುಸಾರಾಗಿ ಎಷ್ಟೇ ಇರುವಂತೆ ಇದ್ದಿದ್ರಾಗ ನಾವು ತೃಪ್ತಿ ಹೊಂದ್ಕೊಂಡಿರಕ್ಕೆ ಕಲಿಬೇಕು. ಮನುಷ್ಯನೊಳಗಿನ ಕಲ್ಪನಾ ನಿರೀಕ್ಷಣೆ ಮಾಡ್ಕೋತ ಹೋದ್ರಿ ಅಂದ್ರೆ ಕಲ್ಪನಾ ಎಲ್ಲ ಅಡಿಗೆ ಬಿಡ್ತಾವ. ಈ ಜಗತ್ತನ್ನು ಅವಲಂಬಿಸ್ಕೊಂಡು ಸುಖ ಹೊಂದಬೇಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ. ಮದ್ವಿ ಮುಂಜಿ ಮಾಡ್ಕೊಂಡು ಮಕ್ಕಳು ಮರಿ ಹಿಡಿದು ಹಾಯಾಗಿರ್ಬೇಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ. ಧ್ಯಾನ ಕೂತಾಗ ಕಲ್ಪನೆಗಳನ್ನ ನಿರೀಕ್ಷಣೆ ಮಾಡ್ಕೋತ ಕೂತು ನೋಡ್ರಿ, ಅವ ಕಲ್ಪನೆಗಳ ತನ್ನ ಎಲ್ಲ ಅಡಿಗೆ ಹೋಗ್ಬಿಡ್ತು. ಅವ ಕಲ್ಪನಾ ರಹಿತ ಆಗಿಂದಾಗ ನಿಮಗೆ ಸೂತ್ರ ಹತ್ತೈತಿ.
ಈ ಜಗತ್ತಿನ ನೆನಪು ಮಾಡ್ಕೊಂತ ಸಮಾಧಾನ ಹೊಂತೇನೆ ಅನ್ನೋದು ಸಾಧ್ಯ ಇಲ್ಲ. ಜಗತ್ತಿನ ನೆನಪು ಕೈ ಬಿಟ್ಟಾಗ ನಿನಗೆ ನೆಮ್ಮದಿ ನೋಡಿ. ಜಗತ್ತಿನ ನೆನಪಿನಾಗ ಇರೋ ನೆಮ್ಮದಿಯಿಂದ ಇರೋದು ಎಂದೂ ಸಾಧ್ಯ ಇಲ್ಲ. ಸಮಾಧಿ ಸ್ಥಿತಿಯನ್ನು ಹೊಂದಿದವನು ಈ ಶಾರೀರಿಕ ಕರ್ಮಗಳು ಏನೇನು ಅದಾವು ಯಾವ ನಡೆದಾವು ಇಲ್ಲ ಅನ್ಸೋದ ಪ್ರಜ್ಞೆ ಸಹಿತ ಇರ್ದು ನಾವು. ಜ್ಞಾನೇಂದ್ರಿಯಗಳ ವ್ಯಾಪಾರ ಎಲ್ಲ ಅಡಿಗಿರ್ತದೆ. ರೂಢಿಗತ ಕರ್ಮೇಂದ್ರಿಯ ಚಟುವಟಿಕೆ ನಡೀತಿರ್ತಾವೆ. ಮನುಷ್ಯನ ಪ್ರೇರಣೆಯನ್ನು ಹೊಂದಿ ನಡೀತಕ್ಕಂಥ ಕರ್ಮ ಚಟುವಟಿಕೆಗಳು ನಡೆದವು. ಮನಸ್ಸು ಮತ್ತು ಜ್ಞಾನೇಂದ್ರಿಯ ಸಂಪರ್ಕದಿಂದ ಪ್ರೇರಣೆಯನ್ನು ಹೊಂದದೇ ಇರತಕ್ಕಂಥ ಕರ್ಮ ಚಟುವಟಿಕೆಗಳು ನಡೀತವೆ. ಅದು ಕರ್ಮೇಂದ್ರಿಯ ಚಟುವಟಿಕೆ. ಕಾಲ ಅಡ್ಡಾಡುವಂಗೆ ಅಡ್ಡಾಡ್ತದೆ. ಆದ್ರೆ ಅತ್ತಾಗ ಹೋಗ್ಬೇಕು ಇತ್ತಾಗ ಹೋಗ್ಬೇಕು ಅನ್ನೋದು ಇರುವುದಿಲ್ಲ. ಕನಸು ಬೀಳ್ಬೇಕಾದ್ರೂ ಹಿಂದಿನ ಜನ್ಮ ಸಂಸ್ಕಾರನೂ ಬೀಳ್ತಾವೆ. ಅದಕ್ಕೆ ಅವ್ರು ನೀತಿಗಣ್ಣಾಗ ಬಡಬಡಿಸ್ತಾರೆ. ಏನು ಹಂಗೆ ಜ್ಞಾನಿಗಳು ಸಮಾಧಿ ವ್ಯವಸ್ಥೆ ಒಳಗೂ ಜ್ಞಾನಿಗಳು ಬಡಬಡಿಸ್ತಾರೆ. ಅಪ್ಪ ಅವ್ರ ಸಮಾಧಿ ವ್ಯವಸ್ಥೆ ಒಳಗೆ ಮಡಿಕೆ ಕಾಳು ರೊಟ್ಟಿ ತಂದಿಯ ಪಾಟಿ ತಗೋ ಲೆಕ್ಕ ಹೇಳ್ತೀನಿ ಅಂತ ಬಡಬಡಿಸ್ತಿದ್ರು. ತನ್ನ ರೂಢಿ ಮಾತು. ವಿಷಯ ಚಿಂತನೆ ಅತಿರೇಕ ಆತಂದ್ರೆ ವಿಷಯದಲ್ಲಿ ಮುಳುಗ್ತಾನೆ ನೋಡ್ರಿ. ಸ್ವರೂಪ ಚಿಂತನೆ ಅತಿರೇಕ ಆತಂದ್ರೆ ಸ್ವರೂಪದಲ್ಲಿ ಇರ್ತಾನೆ. ಅದಕ್ಕೆ ಅಭ್ಯಾಸ ಭಾಳ ಮಾಡ್ಬೇಕಾಗತ್ತೆ. ನಿರಂತರ ಎಡಬಿಡದೆ ಅಭ್ಯಾಸ ಮಾಡಿದಾಗ ಸ್ವರೂಪ ಜಾಗೃತಿಯನ್ನು ಹೊಂದಲಿಕ್ಕೆ ಬರ್ತದೆ. ಈ ದೈತ್ಯವನ್ನು ಎಬ್ಸಿದ್ರೆ ಹೇಳ್ತಾರೆ. ಆದ್ರೆ ಸಮಾಧಿ ಅವಸ್ಥೆಯನ್ನು ಹೊಂದಿದವನು ಎಬ್ಸಿದ್ರೆ ಹೇಳೋದಿಲ್ಲ. ಇಳಿತಾ ಇರೋ ಕಾಲಕ್ಕೆ ಏರ್ತಾ ಇರೋ ಕಾಲಕ್ಕೆ ಎಬ್ಸಿದ್ರೆ ಹೇಳ್ತಾರೆ. ಆ ಸ್ಥಿತಿ ಗಾಢ ಆತಂದ್ರೆ ಅದು ತನ್ನಿಂದ ತಾನ ಉತ್ಥಾನ. ಸಟಕ್ನ ನಾವು ಎಚ್ಚರ ಆಗೋದು ಇದಾಗೋದಲ್ಲ. ಒಮ್ಮೆ ಹತ್ತುದ ಕಠಿಣ ಐತಿ. ಹತ್ತಿ ಅಂದ್ರೆ ಒಳಗ ಗಾಢ ಆತ ಅಂದ್ರೆ ಉತ್ಥಾನ ಆಗೋದು ಕಠಿಣ. ಏನ್ ವಿಷಯೇಂದ್ರ ಸಂಪರ್ಕ ಭೋಗದಿಂದ ಸುಖ ಹೊಂದಬೇಕಂತ ಎಲ್ಲಾ ಜೀವಿಗಳು ಪ್ರಯತ್ನ ನಡೆಸ್ಯಾವ. ಒಬ್ಬರ ಅದ್ರಾಗ ವಿಷಯದಿಂದ ಸುಖ ಹೊಂದಿದೀವಲ್ಲ ಅವ್ರನ್ನ. ಆದ್ರೂ ಅದ್ರ ಬೆನ್ನು ಹತ್ತೋದು ಬಿಡಬಲ್ಲ. ಅದನ್ನ ನೆಟ್ಟಗ ಮಾಡ್ಕೊಂಡು ಸುಖ ಹೊಂದ್ಬೇಕಂತ ಹೊಂಟಾನ. ಬಾಳೆ ಎಂದ ನೆಟ್ಟಗ ಆಗ್ಬೇಕ್ರಿ. ಅದು ಬಾಳೆ ಗೀಡೆ ಆದಾಗ ನೀ ಆರಾಮಿರೋದು ನೋಡು. ನಿರಂತರ ಅಭ್ಯಾಸ, ಪ್ರಬಲವಾದ ಅಭ್ಯಾಸ ಇದ್ರೆ ಏನಾರ ಕೆಲಸ ಆಗೈತಿ ನೋಡ್ರಿ. ಜಗತ್ತು ಏನ್ ಮಾಡಿದ್ರು ಜಗತ್ತಿನ ಗೊಡವಿ ಅದಕ್ಕೆ ಬೇಕಾಯ್ತು. ಒಮ್ಮೆಲ್ಲ ಒಮ್ಮೆ ಇತ್ಲಾಗ ಬಂದಾಗನ ನಿನ್ನ ಗತಿ ಆಗುದು. ಅಲ್ಲಿಂದ ಈಗ ಯಾಕೆ ಕೆಲಸ ಮಾಡ್ಕೋಬಾರ್ದು? ಬಾಹ್ಯ ಕರ್ಮಾದಿಗಳಾದ ಪೂಜಾ ಅಭಿಷೇಕದಿಂದ ಏನು ಕೆಲಸ ಆಗೋದಿಲ್ಲ. ಜಗತ್ತಿನ ಕಡೆಲ್ಲ ಕೊಡೋದು, ಪಿಂಡದ ಕಡೆಲ್ಲ ಕೊಡೋದು ಎಲ್ಲ ಒಂದೇ. ಏನು ಸಂಸ್ಕಾರ ಇತ್ತು ಅಂದ್ರೆ ಅನುಸಂಧಾನ ಮಾಡೇ ಕೊಡುದಿಲ್ಲ. ಸ್ವರೂಪವನ್ನು ಸಾಧಿಸ್ಲಿಕ್ಕೆ ವಿಘ್ನಗಳು ಭಾಳ ಬರ್ತಿರ್ತವೆ. ಸಮಾಧಿ ಸ್ಥಿತಿಯಲ್ಲಿದ್ದಾಗ ಮಹಾತ್ಮದ ವ್ಯವಹಾರ ಏನಿರ್ತೈತೆ ಎಲ್ಲ ಸ್ಥಗಿತ ಇರ್ತೈತಿ. ಕರ್ಮೇಂದ್ರಿಯ ಚಟುವಟಿಕೆ ಅಷ್ಟೇ ನಡೀತಿರ್ತಾವ. ನಿದ್ದೆ ಹತ್ತಿದವಾಗ 3 ಅವಸ್ಥೆಗಳ ಬಾಧೆ ಹೋಗಿರುದಿಲ್ಲ. ಆದ್ರೆ ಸ್ವರೂಪವನ್ನು ಹೊಂದಿದವಾಗ 3 ಅವಸ್ಥೆಗಳ ಬಾಧೆ ಹೋಗಿರ್ತಾವ. ಅದಕ್ಕೆ ಬಾಧೆ ತನ್ನೋಳು ತೋರುವುದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ.
ಅಂದ್ರೆ ಪರಮಾರ್ಥ ಬೋಧಿ ಸಮಾಧಿ ಹತ್ತಿದಾಗ ಅದು ನಮಗೆ ಅನುಭವ ಬರ್ತದೆ. ಎಚ್ಚರಿಕೆ ಅವಸ್ಥಾ ಮೀರುವುದು ಒಂದ ನಮಗೆ ಕೆಲಸ ಹೊತ್ತು ಬಾಕಿದೇನು ಕೆಲಸ ಇಲ್ಲ ನೋಡ್ರಿ. ಇದು ಸಂಬಂಧ ತಪ್ಪಿಸ್ಕೊಂಡ್ರೆ ನಾವು ಆರಾಮ ಇರ್ತೇವೆ ನೋಡ್ರಿ. ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನ ನಿರಂತರ ನಾವು ಮಾಡಬೇಕು. ಸಂಬಂಧ ಹಚ್ಕೊಂಡೆ ಅಂದ್ರೆ ಬಳತ್ತೆ ಇದನ್ನ. ಕನಸಿನ ಸಂಬಂಧ ಹೆಂಗೆ ಹಚ್ಕೊಳ್ಳಿ ಅದಿ ನೋಡು, ಹಂಗೆ ಇದ್ರ ಸಂಬಂಧನೂ ಹಚ್ಕೊಳ್ದಂಗೆ ಇದು ಸುಳ್ಳು ಅಂತ ತಿಳ್ಕೊ. ವಿಷಮ ಸಂಸಾರವಿದನು ಕನಸು ಎಂದುವರಿ, ಖರೆ ಅಂತ ತಿಳ್ಕೊಬೇಡಿದನಂತ. ಖರೆ ಅಂತ ತಿಳ್ಕೊಂಡ ಮ್ಯಾಗ ವಸ್ತುಗಳ ಮ್ಯಾಗ ಆಸಕ್ತಿ ಉಂಟಾಕೈತಿ. ಭಾಳ ಎಚ್ಚರಿಕೆ ಭಾಳ ಖರೆ ಅಂತ ತಿಳ್ಕೊಂಡೆ ಇದ್ರ ಮ್ಯಾಗ ಆಸಕ್ತಿ ಉಂಟಾಕೈತಿ. ಇದು ಸುಳ್ಳು ಅಂತ ತಿಳ್ಕೊಂಡ ಮ್ಯಾಗ ಆಸಕ್ತಿಯಲ್ಲಿ ಉಂಟಾಕೈತಿ. ಕನಸಿನ ವಸ್ತುಗಳೆಲ್ಲ ಸುಳ್ಳು ಅಂದಿ ಬಿಡ, ಅಂದಿಂದ ಅದ್ರ ಏನ್ ಬಿಡ ನೀನು ಏನೇನೋ ನಕ್ಕೊಂತ ಹೇಳ್ತಿ ಅದನ್ನು. ಇದನ್ನ ಹೇಳ್ತಿ ಹೆಂಗೆ ಬಾಳೆದಾಟ ಇದು ಸುಳ್ಳು ಐತಿ ಇದು ಅಂತ. ಇದು ಬಾಳೆ ಕನಸಿನಂತೆ ಇದು ಸುಳ್ಳೈತಿ, ಜಗತ್ತಿನ ವ್ಯವಹಾರ ಇದು. ನೆನಸಿನ ಜಗವಿದು ಕನಸಿನ ಅಂದದಿ ಖುಷಿ ಅಂದ, ಇದು ಸುಳ್ಳು ಕನಸಿನಂತೆ. ಇದು ಕೆಟ್ಟು ಹೋಗುದು. ಯಾಕೆ ಇದ್ರ ಬಗ್ಗೆ ಆಸಕ್ತಿ ಐತಿ ನಿನಗೆ? ಯಾವಾಗ ಹೊಳಿಬೇಕು ನಿನಗಿದು? ಹೊಳೆದಾಗೆಲ್ಲ ಇದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಹೋಗ್ತೈತಿ, ಅನಾಸಕ್ತಿ ಉಂಟಾಗ್ತದೆ. ವಿಷಯದಲ್ಲಿ ಅನಾಸಕ್ತಿ ಬಂದಾಗ ಅದಕ್ಕೆ ಯೋಗಾಭ್ಯಾಸಿ ಸ್ವರೂಪದ ಕಡೆ ಲಕ್ ಕೊಟ್ಟದ್ರೆ ಅನುಭವ ಮಾಡ್ಕೊಳಕ್ ಶುರು ಮಾಡ್ತಾರೆ. ವಿಷಯಗಳ ವ್ಯಾಮೋಹ ಆದಾಗ, ಅಂತಃಕರಣ ಪರಿಶುದ್ಧಿ ಆದಾಗ ನಮ್ಗೆ ಯಾವಾಗ ಹೋಗ್ಬೇಕು ಹೇಳ್ತೇವೆ ಕೇಳ್ತೇವೆ, ಮತ್ತು ವಿಷಯದ ವ್ಯಾಮೋಹದಾಗ ಬಿದ್ದೊಳ್ಳೆ ಅದರಿಂದ ದೂರ ಸರಿ ಅಂದಾರಿಲ್ಲ, ವಿಷಯದಿಂದ ವಿಮುಖ ಆಗ ಅಂದಾಗ ನಿನ್ಗೆ ಅನುಭವ ಮಾಡ್ಕೊಳ್ಬೇಕನ್ನುವಂಗಿದ್ರೆ ಅಭ್ಯಾಸದಾಗ ಕೊಡಬೇಕು. ಬರೀ ಮಾತಿನ ಜ್ಞಾನ ಮಾಡ್ಕೊಂಡೆ ಯಾಕೆ ಚೈನಿ ಹೊಡಿತೇನೆ ಅಷ್ಟೇ, ಅದರಿಂದ ಏನು ಲಾಭ ಆಗೋದು ನೀನು ಮಾತಿನ ಜ್ಞಾನದಿಂದ. ಅದಕ್ಕೆ ಸ್ವರೂಪದ ಅನುಭವ ಮಾಡ್ಕೊಂಬುದಲ್ಲಿ ಬಿಟ್ಟೆಲ್ಲ ಕೆಲಸ ಬಿಟ್ಟಾದ್ರೆ ಇದ್ದದ್ದು ಇದಕ್ಕಿದ್ದಂಗೆ ಇದ್ದದ್ದು ಏನು ಸ್ವರೂಪ ಇದೆಯಲ್ಲ ಅದ್ರ ಬಗ್ಗೆ ನೀ ಜ್ಞಾನವನ್ನು ಮಾಡ್ಕೊ. ಅದನ್ನು ಮಾಡ್ಕೊಳ್ಳೋದ ಹೊರತು ಬೇಕಾದಷ್ಟು ಜನ್ಮ ತಿರುಗಿದ್ರು ನೀನು ದುಃಖ ಹೋಗೋದನ್ನ ಇಲ್ಲ. ಅದಕ್ಕೆ ಇದನ್ನು ದೌಡ್ ಮಾಡ್ಕೋರಿ ಕೆಲಸ. ಏನು ಹೇಳಕ್ ಬರೋದಿಲ್ಲ ಯಾವ ಹೊತ್ನಾಗ ಕೈ ಕೊಡ್ತೈತೆ ಶರೀರ. ಇದನ್ನ ನೆಟ್ಟಗಿದ್ದಾಗ ಮಾಡ್ಕೋಬೇಕು. ಅದು ನಮ್ಗೆ ಆದಿನ ಸತ್ಯಂದ್ರೆ ಶರೀರದ ಪ್ರಾರಾಧೀನ ಆತಂದ್ರೆ ಏನು ಮಾಡ್ಕೊಳಕ್ಕಾಗೋದು. ಹಿಂಗೆ ಮಾಡ್ಕೊಳಕ್ ಅವಕಾಶ ಐತಿ, ಹೆಂಗ್ ಬೇಕಂಗ ಮಾಡ್ಕೊಂಡಾಗ್ಲೂ ಪ್ರಯತ್ನ ಮಾಡಿ. ಸತತ ಪ್ರಯತ್ನ ಮಾಡಿ ನಾವು ಆ ಸ್ಥಿತಿಯನ್ನು ಹೊಂದಬೇಕಾದ ನಾವು ಅವರಂತೆ ಅದನ್ನು ಪ್ರಯತ್ನ ಮಾಡಿ ಹೊಂದೋ ಕೆಲಸದ. ಬಿಡುಂಟು. सकल साधु संत